ಇದೊಂದು ವಿಡಿಯೋ ತುಂಬಾ ವೈರಲ್ ಆಗ್ತಿದೆ. ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ, ಮಾತಾಡೋಣ ಅದ್ರ ಬಗ್ಗೆ. ಅಲ್ಲ ಸರ್, ಓಕೆ. ಇವಾಗ ಇನ್ನೊಂದು ವಿಚಾರ ಅಂತಂದ್ರೆ ಮನೆಯವ್ರದ್ದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವು ನಮ್ಮ ಮನೆಯವ್ರು ಕೇಳ್ತಾ ಇದ್ದಾರೆ. ನಿಮ್ಮ ಮನೆಯವ್ರು ಕೇಳಿ ಇವತ್ತು ಬಾಯಿ ಬಂದಾಗ ಬೈತಾ ಇದ್ದಾರೆ. ನನ್ನ ಮಗ ಕೇಳ್ತಾ ಇದ್ದಾನೆ, ನಮ್ಮ ಮನೆಯವ್ರು ನಮ್ಮ ಮಿಸಸ್ ಕೇಳ್ತಾ ಇದ್ದಾರೆ, ಬಂದಾಗ ಇಲ್ಲಿ ದೊಡ್ಡದಾಗ ಅವತ್ತೇನೋ ಬಿಗ್ ಬಾಸ್ ಅಲ್ಲಿ ಹೇಳ್ಕೊಂಡಲ್ಲ, ಬಂದ ಇವತ್ತು ಮೀಟ್ ಮಾಡ್ದ ನಿನ್ನ ನೋಡ್ದಾ ಅಂತ ನಮ್ಮ ಮನೆಯವರೇ ಬಂದು ನನ್ನ ಬೈತಾ ಇದ್ದಾರೆ. ಏನಂತ ಉತ್ತರ ಕೊಡೋಣ ಸರ್? ಅಂದ್ರೆ ಇವಾಗ ಟ್ಯಾಟೋಸ್ ಅಂದ್ರೆ ನಂದು ಹಾಕ್ಸ್ಕೊಂಡಿದ್ಯಾ, ನನ್ನ ಮಗಂದ ಹಾಕ್ಸ್ಕೊಂಡಿದ್ಯಾ, ಇಲ್ಲ ನಿಮ್ಮ ಅಪ್ಪ ಅಮ್ಮ ಮುಂದೆ ಹಾಕ್ಸ್ಕೊಂಡಿದ್ಯಾ ಅಂತ ನಮ್ಮ ಮನೆಯವ್ರು ಕೇಳ್ತಾ ಇದ್ದಾರೆ. ಏನಂತ ಉತ್ತರ ಕೊಡೋಣ ಇದಕ್ಕೆ? ಒಬ್ಬ ಟ್ಯಾಲೆಂಟ್ ಮನ್ಸ ಬೆಳಿಲಿ, ನಮ್ಮ ಸೈಡ್ ಅವನು ಬೆಳಿಲಿ ಅಂತ ನಾವು ಎಷ್ಟೋ ಸಪೋರ್ಟ್ ಮಾಡಿದ್ವಿ. ಆದ್ರೆ ನಮ್ಗೆ ಸಿಕ್ಕಿದ ಬೆಲೆ ಇವತ್ತು ಏನು ಸಿಕ್ಕಿಲ್ಲ. ಅಣ್ಣ ಅವಾಗ ಗಿಲ್ಲಿ ಟ್ಯಾಟೋನ ಹಾಕ್ಸ್ಕೊಂಡು ಈಗ ಗಿಲ್ಲಿ ನನ್ನ ಮೀಟ್ ಮಾಡಿಲ್ಲ ಅಂತ ಎಲ್ಲಾ ಕಡೆ ಬೈಕೊಂಡು ಅಡ್ಡಾಡ್ತಾ ಇದ್ದಾರೆ. ಅಲ್ಲ, ಇವ್ರಿಗೆ ಟ್ಯಾಟೋ ಹಾಕ್ಸ್ಕೊಳ್ಳೋದಕ್ಕೆ ಏನ್ ಗಿಲ್ಲಿನ ಹೇಳಿದ್ರು? ಅಭಿಮಾನ ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಗಿಲ್ಲಿನ ಇಷ್ಟ ಪಡೋರು ಗಿಲ್ಲಿಗೆ ವೋಟ್ ಹಾಕಿದ್ದಾರೆ, ಗಿಲ್ಲಿ ಅವ್ರಿಗೆ ವೋಟ್ ಅನ್ನ ಹಾಕ್ಸಿದಾರೆ ಕೂಡ. ಗಿಲ್ಲಿ ಇಷ್ಟ ಅಂತ ಎಲ್ಲರೂ ಟ್ಯಾಟೋನ ಹಾಕ್ಸ್ಕೊಂಡಿಲ್ಲ. ಸೊ ನೀವು ನಿಮಗ್ ಬೇಕಿದ್ದಾಗ ಟ್ಯಾಟೋನ ಹಾಕ್ಸ್ಕೊಂಡಿದ್ದೀರಾ, ಈಗ ನೀವೇ ಅವ್ರನ್ನ ಬೈಕೊಂಡು ಅಡ್ಡಾಡ್ತಾ ಇದ್ದೀರಾ. ಅಲ್ಲ, ಗಿಲ್ಲಿ ಏನಾದ್ರು ಅಣ್ಣ ನೀನ್ ನನ್ ಟ್ಯಾಟೋ ಹಾಕ್ಸ್ಕೊಂಡು ಬಿಗ್ ಬಾಸ್ ಮನೆಗ್ ಬಾ ಅಂತೆಲ್ಲ ಏನಾದ್ರು ಹೇಳಿದಿದ್ರೆ ಅವಾಗ ಹೌದಪ್ಪ ಗಿಲ್ಲಿ ಮಾಡಿದ ತಪ್ಪು ಅಂತ ಹೇಳ್ಬೋದಿತ್ತು. ಈಗ ಮನೆಯವರೆಲ್ಲ ಬೈತಾ ಇದಾರಂತೆ, ಗಿಲ್ಲಿ ಟ್ಯಾಟೋ ಹಾಕ್ಸ್ಕೊಂಡಿದ್ಯಾ, ನನ್ ಮಗಂದ್ ಹಾಕ್ಸ್ಕೊಂಡಿದ್ಯಾ, ನಂದ್ ಹಾಕ್ಸ್ಕೊಂಡಿದ್ಯಾ ಅಂತೆಲ್ಲ ಕೇಳ್ತಿದಾರಂತೆ. ಯಾಕೆ? ಮೊದ್ಲೇ ಗೊತ್ತಿರ್ಲಿಲ್ವಾ ಫ್ಯಾಮಿಲಿಗಿಂತ ಇಂಪಾರ್ಟೆಂಟ್ ಬೇರೆ ಯಾರು ಅಲ್ಲ ಅಂತ? ಈ ಬಿಗ್ ಬಾಸ್ ಶೋ ಅನ್ನೋದೇ ಹಾಗೆ. 3ನೇ 4ನೇ ವಾರದಲ್ಲಿ ಹೊರಗೆ ಬರುವಂತ ಕಂಟೆಸ್ಟೆಂಟ್ ಗಳೇ ಕೈಗೆ ಸಿಗೋದಿಲ್ಲ. ಅಷ್ಟು ಬ್ಯುಸಿ ಆಗೋಗ್ಬಿಡ್ತಾರೆ ಹೊರಗೆ ಬಂದ್ಮೇಲೆ. ಇನ್ನು ಫಿನಾಲೆ ಗೆದ್ದಿರುವಂತ ಗಿಲ್ಲಿ ಇನ್ನೆಷ್ಟು ಬ್ಯುಸಿ ಆಗ್ಬಾರ್ದು ಹೇಳಿ? ಅಲ್ಲ, 20-30 ವರ್ಷದಿಂದ ಟ್ಯಾಟೋ ಹಾಕ್ಸ್ಕೊಂಡು ಕಾಯ್ತಾ ಇರೋ ಅಭಿಮಾನಿಗಳೇ ಅವ್ರ ಹೀರೋಗಳನ್ನ ಮೀಟ್ ಮಾಡೋಕ್ ಆಗಿರೋದಿಲ್ಲ. ಈಗಲೂ ಪ್ರತಿ ಸಾರಿ ಕಾಯ್ತಾ ಇರ್ತಾರೆ, ಎಲ್ಲಾದ್ರೂ ನಮ್ ಹೀರೋನ ಮೀಟ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತಾ ಅಂತ. ಅಂಡ್ ಇನ್ನೊಂದು ಮೇನ್ ಮ್ಯಾಟ್ರ್ ಏನಂದ್ರೆ, ನೀವು ಇವತ್ತು ನ್ಯೂಸ್ ಚಾನಲ್ ಅಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ ಕಾರಣ ಕೂಡ ಗಿಲ್ಲಿನೇ. ನೀವು ಅವತ್ತು ಗಿಲ್ಲಿ ಟ್ಯಾಟೋನ ಹಾಕ್ಸ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿರ್ಲಿಲ್ಲ ಅಂದ್ರೆ ಇವತ್ತು ನಿಮ್ಮ ಈ ನ್ಯೂಸ್ ಚಾನಲ್ ಅವ್ರು ನಿಮ್ಮನ್ನ ಕರೆಸ್ತಾ ಇರ್ಲಿಲ್ಲ, ನಿಮಗಿಷ್ಟು ಲೈಮ್ ಲೈಟ್ ಕೂಡ ಸಿಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಹೇಳೋದು, ಅಭಿಮಾನ ತರನೇ ಇರಬೇಕು, ಹುಚ್ಚಾಟ ಆಗ್ಬಾರ್ದು ಅಂತ. ಸೊ ಈಗ ಇಷ್ಟೊಂದೆಲ್ಲ ಮಾತಾಡಿದೀರಾ, ನೆಕ್ಸ್ಟ್ ಗಿಲ್ಲಿ ನಿಮ್ಮನ್ನ ಮೀಟ್ ಮಾಡೇ ಮಾಡ್ತಾರೆ, ಅವಾಗ ಏನ್ ಹೇಳ್ತೀರಾ ಅಂತ ನೋಡೋಣ. ಸೊ ಗಾಯ್ಸ್, ಈ ವಿಡಿಯೋ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಮತ್ತು ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ.